ಸರ್ಕಾರದ ವಿರುದ್ಧ ಸುಪ್ರೀಂಗೆ ಅರ್ಜಿ ಸಲ್ಲಿಸಲು ಚಿಂತನೆಯನ್ನ ಮಾಡಿದ್ದಾರಂತೆ. ಕೇರಳದ ಆರ್ಜೆಡಿ ಸದಸ್ಯ ಸಲೀಂ ಅರ್ಜಿಯನ್ನ ಸಲ್ಲಿಸಲು ಚಿಂತನೆಯನ್ನ ಮಾಡಿರೋದು. ಕೋಗಿಲು ನಿವಾಸಿಗಳಿಗೆ ನೀರು, ಊಟದ ವ್ಯವಸ್ಥೆ ಇಲ್ಲ. ನಿವಾಸಿಗಳ ಬಳಿ ಆಧಾರ್, ಪ್ಯಾನ್, ರೇಷನ್ ಕಾರ್ಡ್ ಇದೆ. ಆದರೂ ಸರ್ಕಾರ ಮನೆ ಡೆಮಾಲಿಷನ್ ಮಾಡಿದ್ದು ಸರಿಯಲ್ಲ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತ ಆರ್ಜೆಡಿಯ ಸಲೀಂ ಇಲ್ಲಿ ಹೇಳ್ತಾ ಇರೋದು. ಸುಪ್ರೀಂ ಕೋರ್ಟಿಗೆ ಹೋಗ್ತಾರಂತೆ. ಇಲ್ಲಿ ನಾವು ಬಂದು ಜನಗಳಿಗೆ അവർക്ക് നീർക്ക് വ്യവസ്ഥ ഇല്ല, ഊട്ടക്ക് വ്യവസ്ഥ ഇല്ല. അവർക്ക് മോർണിംഗിൽ അവരുടെ മന ഡിമോളിഷ് ആക്കിയത്, നോട്ടീസ് അവർക്ക് സിക്കതില്ല. അവരെ മനയിൽ അവർക്ക് ATM കാർഡുണ്ട്, ആധാർ കാർഡുണ്ട്, പാൻ കാർഡുണ്ട്, റേഷൻ കാർഡുണ്ട്, എല്ലാവർക്കും സിക്കുന്നുണ്ട്. ഇതൊക്കെ പ്രോപ്പർ നോട്ടീസ്, വിതൗട്ട് പ്രോപ്പർ നോട്ടീസ് മോർണിംഗിൽ അവരുടെ മന ഡിമോളിഷ് ആക്കിയത്. ഇത് ശരിയല്ല, ഇത് തുർക്കുമാൻ ഗേറ്റ് ಅಲ್ಲಿ ಜನಗಳೇ ಡಿಮೋಲಿಷ್ ಆಗಿದ್ದಾರೆ. ಬುಲ್ಡೋಸರ್ ರಾಜ್, ಸೇಮ್ ಬುಲ್ಡೋಸರ್ ರಾಜ್ ಕರ್ನಾಟಕದಲ್ಲಿ ಸರಿಯಿಲ್ಲ. ಇದರಲ್ಲಿ ಮಿಸ್ಟರ್ ಸಲೀಂ ಅವರು ನಿಮಗೆ ಕೊಡಬೇಕು ಅನಿಸಿದ್ರೆ ಹೋಗಿ ಊಟ, ನೀರು ಎಲ್ಲ ವ್ಯವಸ್ಥೆಯನ್ನ ಮಾಡಿ. ಸರ್ಕಾರಿ ಜಾಗವನ್ನು ಅತಿಕ್ರಮಣ ಮಾಡಿಕೊಂಡು ಮತ್ತೆ ಅವರು ವ್ಯವಸ್ಥೆ ಬೇರೆ ಮಾಡಬೇಕಂತೆ. ಯಾರಿಗಿಡ್ತಾ ಇದ್ದೀರಾ ಕಿವಿಯಲ್ಲಿ ಹೂವನ್ನು?